ಬೆಂಗಳೂರಿನ ಜೆಪಿ ನಗರದಲ್ಲಿ ಇವತ್ತು ವೈನ್ಸ್ ಹೆಲ್ತ್ ಕೇರ್ ಸಂಸ್ಥೆ ಉದ್ಘಾಟನೆ ಆಯಿತು. ಸಂಸದ ತೇಜಸ್ವಿ ಸೂರ್ಯ ಇವತ್ತು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದರು. ದೀಪ ಬೆಳಗಿಸಿ ಆಸ್ಪತ್ರೆಯನ್ನು ವೀಕ್ಷಣೆ ಮಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ವೈನ್ಸ್ ಹೆಲ್ತ್ ಕೇರ್ ಸಂಸ್ಥೆ ಉದ್ಘಾಟನೆ ತೇಜಸ್ವಿ ಸೂರ್ಯ ಅವರಿಂದ. ಸಿಬ್ಬಂದಿಗೆ ಶುಭಾಶಯ ಕೋರಿ ಮಾಹಿತಿಯನ್ನು ಹಂಚಿಕೊಂಡರು ಸಂಸದ ತೇಜಸ್ವಿ ಸೂರ್ಯ. My name is Ramesh Mahalingam, and I have an AI company, in the US. I lived in US for 30 years. Moved here last year, and we have started India's first AI-powered hospital, and the hospital's name is Bains Healthcare, and we expect to have about 15 of these signature hospitals across the country. We are starting with Karnataka. We're very proud to start it in Karnataka, and the unique value proposition of this hospital is that the entire core of the hospital operating system will be driven and powered by artificial intelligence. Thank you. How to help middle class people? Yes. So the why AI is very important is that it brings affordable care. Today, the healthcare industry is very, very fragmented. So it's very expensive for common man, and we are very sure within the next 12 to 14 months we can bring down the cost of advanced surgeries by 40%, and we are able to do it with utmost standardization through artificial intelligence. So our goal is to reduce the cost of care, whether it's diagnostics, whether it is interpretation, whether it is surgeries. We want to bring the cost of care by 40%. So we are very proud to start this, and we are very happy that Shri Tejasvi Surya could join us, and we are very happy to have everybody here on this occasion. My name is ಜೆಪಿ ನಗರದಲ್ಲಿ ಸ್ಥಾಪನೆ ಆಗಿರುವಂತದ್ದು ಬೇನ್ಸ್ ಹೆಲ್ತ್ ಕೇರ್ ಅಂತ ಹೇಳಿ ಇವತ್ತು ಇನಾಗ್ರೇಷನ್ ಮಾಡಿದೀವಿ ನಾವು. ಶ್ರೀ ತೇಜಸ್ವಿ ಸೂರ್ಯ ಅವರು ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಬರಕ್ಕೆ. ಜನರಿಗೆಲ್ರಿಗೂ ಗೊತ್ತಾಗ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೊಂದು ಆಧುನಿಕವಾದಂತ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಏನಲ್ಲಿ ಮಾಡ್ತಾ ಇದೀವಿ ಅಂತ ಜನರಿಗೆ ಗೊತ್ತಾಗ್ಲಿ, ಇದ್ರದ್ದು ಹೆಲ್ಪ್ ಜನರು ತಗೊಳ್ಳಿ ಅಂತ ಹೇಳ್ಕೊಂಡು ಬಯಸ್ತಾ ಇದ್ದೀನಿ. ಎಲ್ರು ಇದ್ರದ್ದು ಲಾಭ ತಗೋಬೇಕು. ಜಯನಗರದಲ್ಲಿ, ಜೆಪಿ ನಗರದಲ್ಲಿ, ಇಡೀ ಈ ಸೌತ್ ಬೆಂಗಳೂರಲ್ಲಿ ಬಹಳ ಡಿಫರೆನ್ಸ್, ಕಾಸ್ಟ್ ವೈಸ್ ಡಿಫರೆನ್ಸ್ ಬರ್ತಾ ಇದೆ ಪೇಷಂಟ್ಗೆ. ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಹೆಲ್ಪ್ ಮಾಡುತ್ತಂದ್ರೆ ಕಾಸ್ಟ್ ವೈಸ್ ಆಪ್ಟಿಮೈಸೇಷನ್ ಗೆ ಹೆಲ್ಪ್ ಮಾಡುತ್ತೆ. ಸರ್ಜನ್ಸ್ ಗೆ ಒಂದು ಗೈಡೆನ್ಸ್ ತೋರಿಸುತ್ತೆ, ಒಂದು ಗೈಡೆನ್ಸ್ ಲೈಟ್ ಕೊಡುತ್ತೆ, ಪೇಷಂಟ್ ಗೆ ಒಂದು ಐಡಿಯಾ ಕೊಡುತ್ತೆ ಏನ್ ಮಾಡ್ತಾ ಇದೀವಿ, ಡಾಕ್ಟರ್ಸ್ ಏನು ಆಪರೇಷನ್ ಏನ್ ಮಾಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಏನ್ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಸಿಗತ್ತೆ ಇದರಲ್ಲಿ. ಸೊ ಹಂಗಾಗಿ ಇದ್ರದ್ದು ಉಪಯೋಗ ಎಲ್ರು ತಗೊಳ್ಳಿ, ಎಲ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಬಯಸ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಅಂಬುಜ್ ಅಂತ. ಐ ಆಮ್ ದ ಮೆಡಿಕಲ್ ಡೈರೆಕ್ಟರ್ ಆಫ್ ಬೇನ್ಸ್ ಹೆಲ್ತ್ ಕೇರ್. ಜೆಪಿ ಆಕ್ಚುಲಿ ಬೇನ್ಸ್ ಅಂದ್ರೆ ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತ ಈ ಒಂದು AI ನಾವು ಟೆಕ್ನಾಲಜಿ ತಂದಿರೋದು. ಸೊ ಇಡೀ ಇಂಡಿಯಾದಲ್ಲಿ ಮಾಡ್ಬೇಕು ಅಂತ ಐಡಿಯಾ ಇದೆ. ಎಲ್ಲಾ ಜನರು ಅನುಕೂಲ ಆಗ್ಲಿ ಅಂತ, ಮಿಡ್ಲ್ ಕ್ಲಾಸ್ ಇರ್ಬೋದು, ಲೋ ಕ್ಲಾಸ್, ಎಲ್ಲಾರ್ಗುನು. ಇದರಿಂದ ಪ್ರೈಸ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ, ಎಲ್ಲಾ ತರ ಇನ್ಫಾರ್ಮೇಶನ್ ಸಿಗುತ್ತೆ. ಬಟ್ ಇಡೀ ಇಂಡಿಯಾದಲ್ಲಿ ಮಾಡ್ಬೇಕಂತ ಪ್ಲಾನ್ ಇದೆ. ಬಟ್ ಫಸ್ಟ್ ನಮ್ ಕರ್ನಾಟಕದಲ್ಲಿ, ನಮ್ಮ ಜೆಪಿ ನಗರದಲ್ಲಿ ನಮ್ಗೆ ಖುಷಿ ಇದೆ. ಸೊ ತೇಜಸ್ವಿ ಸೂರ್ಯ ಬಂದು ಓಪನ್ ಮಾಡಿದ್ರು. ಸೊ ಅವ್ರು ಖುಷಿಯಿಂದ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತ ಮಾಡ್ತಿದೀವಿ. ಕರ್ನಾಟಕದಲ್ಲಿ ತುಂಬಾ ಯೂನಿಟ್ಸ್ ಮಾಡ್ಬೇಕು ಅಂತ ಇದೀವಿ. ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತ ನಮ್ಗೆ ತುಂಬಾ ಖುಷಿ ಇದೆ. ಜೆಪಿ ನಗರ 3rd ಫೇಸ್ ಅಲ್ಲಿ ಈ ಒಂದು ಯೂನಿಟ್ ಇರೋದು. ಇದೇ ಫಸ್ಟ್ ಯೂನಿಟ್ ನಮ್ಮ ಇಂಡಿಯಾದಲ್ಲಿ. ಇನ್ನು ತುಂಬಾ ಯೂನಿಟ್ ಮಾಡ್ಬೇಕು ಅಂತ ಪ್ಲಾನ್ ಇದೆ. ಸೊ ಎಲ್ಲಾರ್ಗು ಅನುಕೂಲ ಆಗ್ಲಿ ಅಂತ ನಮ್ಮ ಈ ಒಂದು ಪ್ರಯತ್ನ. ನಿಮ್ಮ ಸಹಕಾರ ನಮಗ್ ಮೇನ್ ಬೇಕು. ನೀವೆಲ್ಲಾರು ಬಂದಿದ್ರೆ ನಿಮ್ಗೆಲ್ಲ ಥ್ಯಾಂಕ್ಸ್ ಟು. ಆಕ್ಚುಲಿ ಬೇನ್ಸ್ ಅಂದ್ರೆ